ನಡಿ ಹೊರಗಡೆ ಹೋಗಿ ಬರೋಣ. ತುಂಬ ದಿವಸ ಆಯಿತು ಹೊರಗಡೆ ಹೋಗ್ದೇನೆ. ಇದೇನ್ರಿ ಇವತ್ತು ವಿಶೇಷ? ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯೋ ಹುಚ್ಚಿ, ಇವತ್ತು ಸಂಡೇ ತಾನೇ, ಹೊರಗಡೆ ಹೋಗಿ ಬರೋಣಪ್ಪ. ಸರಿ ಆಯಿತು, ನಡೀರಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ರು ಕೈ ಕೈ ಹಿಡ್ಕೊಂಡು? ಏನಿಲ್ಲ ಅತ್ತೆ, ಹೊರಗಡೆ ಹೋಗಿ ಬರೋಣ ಅಂತ. ನೋಡೋ ಮಗನೇ, ಹೊರಗಡೆ ಗಿರ್ಗಡೆ ಏನು ಬೇಡ. ನಿಮ್ಮ ಅಕ್ಕನ್ನ ಮನೆಗೆ ಕರ್ಕೊಂಬ. ಓ ಹೌದೇನಮ್ಮ, ಸರಿ ಆಯಿತು ಹಾಗಿದ್ರೆ. ಇದೇನ್ರಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು? ಅಯ್ಯೋ, ನಿನ್ನನ್ನು ನಿಮ್ಮಮ್ಮನ ಮನೆಗೆ ಬಿಟ್ಬಿಟ್ಟು ನನ್ನ ಅಕ್ಕನ್ನ ಅವಳಮ್ಮನ ಮನೆಗೆ ಕರ್ಕೊಂಬರ್ತೀನಿ ಅಷ್ಟೇ ತಾನೇ. ಓ ಹೌದಾ, ಸರಿ ಆಗಿದ್ರೆ ಬನ್ನಿ ಹೋಗೋಣ. ಅಯ್ಯೋ ನಿನ್ನ, ಅಲ್ಲ ಕಣ, ನಿಮ್ಮ ಅಕ್ಕನ್ನ ಅವಳ ಅಮ್ಮನ ಮನೆಗೆ ಕರ್ಕೊಬ ಅಂದರೆ ನಿನ್ನ ಹೆಂಡ್ತಿನ ಅವಳ ಅಮ್ಮನ ಮನೆ ಬಿಟ್ಬಿಟ್ಟು ಬಂದರೆ ಇಲ್ಲಿ ಕೆಲಸ ಮಾಡೋರು ಯಾರು? ಅಮ್ಮ, ನನ್ನ ಅಕ್ಕನ್ನ ನಾನಿಲ್ಲಿ ಕರ್ಕೊಬಂದ್ರೆ ಅವಳ ಮನೇಲಿ ಕೆಲಸ ಮಾಡೋರು ಯಾರಮ್ಮ? ಇನ್ಯಾರು ಮಾಡ್ತಾರೆ? ಅವಳ ಅತ್ತೆ ಮಾಡ್ಬೇಕು ತಾನೆ, ಅವಳ ಅತ್ತೆ ಮಾಡಿ ದಬಾಕ್ತಾಳೆ ಬಿಡು. ಅಷ್ಟೇನೆ ಮತ್ತೆ. ನಾನು ನನ್ನ ಹೆಂಡ್ತಿನ ಅವಳ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದರೆ ಅವಳ ಅತ್ತೆ ಇಲ್ಲಿ ಕೆಲಸ ಮಾಡ್ತಾಳೆ ಅಷ್ಟೇನೆ. ಏನು ಹಾಗಂದ್ರೆ? ಅಯ್ಯೋ ಅಮ್ಮ, ಇನ್ನೂ ಅರ್ಥ ಆಗಿಲ್ವಾ? ವೆರಿ ಸಿಂಪಲ್ಲು. ನನ್ನ ಅಕ್ಕನ ಅತ್ತೆ ಅವಳ ಮನೇಲಿ ಕೆಲಸ ಮಾಡ್ತಾಳೆ, ನನ್ನ ಅಮ್ಮ ಇಲ್ಲಿ ಕೆಲಸ ಮಾಡ್ತಾಳೆ ಅಂದರೆ ನನ್ನ ಹೆಂಡತಿ ಅತ್ತೆ. ಅಲ್ಲಿಗೆ ಸರಿ ಹೋಯ್ತಾನೆ. ನಿನ್ನ ಮಗಳು ಇಲ್ಲಿಗೆ ಬಂದಂಗಾಯಿತು, ನನ್ನ ಹೆಂಡತಿ ಅವಳು ತವ್ರ ಮನೆಗೆ ಹೋದಂಗಾಯಿತು. ಇಬ್ಬರಿಗೂ ಸರಿ ಆಯ್ತಾನೆ, ಇಬ್ಬರು ಮಕ್ಕಳೇ ತಾನೆ. ಸ್ನೇಹಿತರೆ, ಈ ಪುಟ್ಟಿ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಯ್ಯೋ ಶಿವನೇ, ಇದು ಏನಿದು ಗಿರ್ಜಕ್ಕ? ಏನೇ ಆಯಿತು ಶೋಭಕ್ಕ? ಅಲ್ಲ ಗಿರ್ಜಕ್ಕ, ನೀನೇ ಹೇಳು. ಅಲ್ಲ, ನಾವು ಬಂದು ಎಷ್ಟೊತ್ತಾಯಿತು? ಎಷ್ಟೊತ್ತಿಗೆ ಅದು ಕ್ಯಾಮೆ ಶುರು ಮಾಡೋದು ಅಂತೀನಿ. ಅಯ್ಯೋ, ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಹಾಡು ಹೇಳ್ಕೊಂಡು ಕೂತ್ಕೊಂಡಿದ್ರೆ ಕೆಲಸನ ಆಯ್ತದೆ. ಓ ಹೌದಲ್ವೇ ಶೋಭಕ್ಕ, ಕರೆಕ್ಟ್ ನೀನು ಹೇಳಿದ್ದು. ಅಯ್ಯೋ ಅದೇ ಮತ್ತೆ. ಕೆಲ್ಸಕ್ಕೆ ಬಂದೀವಿ ಅಂದಮೇಲೆ ಬಿರಿ ಅಂತ ಕೆಲಸ ಮಾಡಿಕೊಂಡು ಗಸ 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 ಅಂತ ನೋಟಿ ಎಣಿಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಅವಾಗಿಂದ ಬರೀ ಹರಟೆ ಹೊಡೆದಿದ್ದೆ ಆಯ್ತಲ್ಲ ಗಿರ್ಜಕ್ಕ. ನೋಡ್ರಿ ಕೆಂಪವ ಸಜ್ಜಿ, ಬಿರ್ಬಿರ್ನಂತ ಕೆಲಸ ಮಾಡೋಣ. ಕೆಲಸ ಮಾಡಿಬಿಟ್ಟು ಕಾಯಕಬೇಕು ಕೊಯ್ಲಾಸ ಅಂತ ಬಸವಣ್ಣವ್ರ ವಚನ ಆಮೇಲೆ ಹೇಳೋಣ. ಸರಿ ಆಯ್ತಪ್ಪ, ಅದು ಏನು ಕ್ಯಾಮೆ ಮಾಡೋದು ಅಂತ ಹೇಳು, ಮಾಡ್ದಬ್ಬಾಗ್ತೀವಿ. ಇದೇನಿದೆ ಶೋಭಕ್ಕ? ಏನು ಗಂಗವ್ವ? ಅಲ್ಲ, ನೀನು ಹೇಳ್ತಾ ಇರೋದು ಕೇಳ್ಬಿಟ್ರೆ ನೀವು 3 ಜನ ಕೆಲಸ ಮಾಡಿ ಮುಗಿಸ್ಬಿಡೋ ಥರ ಇದ್ದೀರಾ. ಅಯ್ಯೋ ಶಿವನೇ, 3 ಜನನ 6 ಜನ ಗಂಗವ್ವ? ಕೆಲಸಕ್ಕೆ ಅಂತ ಬಂದಮೇಲೆ ಕೆಲಸ ಮಾಡಬೇಕು. ಸರಿ ಹೋಯ್ತು ಶೋಭಕ್ಕ, ಈರಪ್ಪ ನಾವು ಕೆಲಸಕ್ಕೆ ಅಂತಲೇ ಬಂದಿರೋದು. ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸೋಣ. ಅದು ಬಿಟ್ಬಿಟ್ಟು ನೀವು 3 ಕೆಲಸ ಮಾಡಿದ್ರೆ ಆಯ್ತದಾ? ಓ ಹೌದೇ, ಸರಿ ಆಯ್ತು ಬಿಡಿ, ಎಲ್ಲರೂ ಮಾಡೋಣ. ಶ್ರೀಕಾಂತಪ್ಪನವ್ರೆ, ಅದು ಏನು ಕ್ಯಾಮೆ ಅಂತ ಹೇಳಿ ಮಾಡೋಣ. ಅಯ್ಯೋ ಶೋಭಕ್ಕ, ಇನ್ನೇನು ಹೊಲ್ತಾವ ಬಂದುಬಿಟ್ಟು ಮಣ್ಣು ಹದ ಮಾಡಿ ಹಾಕಿವಿ. ಏನು ಕ್ಯಾಮೆ ಮಾಡೋದು ಅಂತ ಹೇಳಿದ್ರೆ ನಾನು ಹೇಳಲಿ, ಏನಂತ ಹೇಳಲಿ? ಭತ್ತದ ಮೂಟೆ ಅಲ್ಲೋಯ್ತೆ, ಭತ್ತದ ಬೀಜನ ಬಿತ್ತಬೇಕು ಕಣವ. ಅಯ್ಯೋ ಶಿವನೇ, ಶ್ರೀಕಾಂತಪ್ಪನವ್ರೆ, ನೀವು ಕೃಷಿ ಕೆಲಸ ಮಾಡೋಕೆ ಹೊಸಬರು ಅನ್ಕೊಂತೀನಿ. ಯಾಕೆ ಕಣವ? ಅಲ್ಲ ಏನಿಲ್ಲ, ಬೀಜ ಬಿತ್ತನೆ ಮಾಡಬೇಕು ಅಂತಿರೋದು ಭತ್ತನ. ಇದು ನೋಡ್ರೆ ಒಣ ಭೂಮಿ ಥರ ಇದೆ. ನೀರು ರಾಡಿ ಮಾಡಿಲ್ಲ, ನೀರು ತುಂಬಿಸಿಲ್ಲ, ಏನೂ ಮಾಡಿಲ್ಲ, ಹಿಂಗೆ ಬಿತ್ತನೆ ಮಾಡಿದ್ರೆ ಆಯ್ತದ? ಓ ಹೌದಲ್ವೇ? ಅಯ್ಯೋ ಶಿವನೇ, ನನಗೂ ಗೊತ್ತಾಗಿಲ್ವಲ್ಲ. ಓ ಹೇಳ್ತಾ ಇರೋದು ನೋಡು, ಒಬ್ರಿಗೊಬ್ರು ಏನು ಗೊತ್ತಿಲ್ಲದೆ ಥರ. ಅಲ್ಲ ಶೋಭಕ್ಕ, ನಿಂಗೂ ಗೊತ್ತಿಲ್ವೇನೆ? ಈ ವರ್ಷ ಮಳೆ ಭಾಳ ಕಡಿಮೆ ಐತೆ, ಒಡಿ ಬಿತ್ತನೆ ಮಾಡೋಣ ಅಂತ ಕಣವ. ಇನ್ನೇನು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ, ಒಡಿ ಬಿತ್ತನೆ ಮಾಡಿಬಿಟ್ರೆ ಮೊಳಕೆ ಹೊಡ್ಕೊಳತ್ತೆ. ಜೋರು ಮಳೆ ಆಗಿತ್ತಾವನೇ, ಅದನ್ನು ಕಿತ್ಬಿಟ್ಟು ನೆಟ್ಟಿದ್ರೆ ಆಯಿತು ಅಂತ. ಅಲ್ಲ ಕಣವ, 8 ವರ್ಷದಿಂದ ನೀನು ಹೊಲ್ದು ಕೆಲಸ ಮಾಡ್ತಿದ್ಯಾ, ಇಷ್ಟು ಗೊತ್ತಾಗಲ್ವ ನಿನಗೆ? ಎಲ್ಲರೂ ಹಂಗೆ ಮಾಡ್ತಾರೆ. ಮಳೆ ಕಡಿಮೆ ಆದ ವರ್ಷ ಒಡಿ ಬಿತ್ತನೆ ಅಂತ ಮಾಡಿಬಿಟ್ಟು ಆಮೇಲೆ ಅದನ್ನು ಕಿತ್ತು ಬೇರೆ ಕಡೆ ನೀಡ್ತಾರೆ. ಓದ್ ಬಿಟ್ಬಿಟ್ಟು. ಅಲ್ಲ ಕಣವ, ಇನ್ನೊಂದು 8 ದಿವಸ ನಾಳೆ ಮಳೆ ಬಂದುಬಿಟ್ರೆ ಇವಾಗಲೇ ಸ್ವಲ್ಪ ಸ್ವಲ್ಪ ಮೊಳಕೆ ಹೊಡೀತಂದರೆ
ಫುಲ್ ನೀರು ತುಂಬ್ಕೊಳ್ಳಲ್ವೇ ಗದ್ದೆ ತುಂಬ? ಅದೇ ಚೆನ್ನಾಗಿ ಕಿತ್ಬಿಟ್ಟು ಮತ್ತೆ ನಾಟಿ ಮಾಡಿದ್ರಾಯ್ತು. ಅಯ್ಯ ಬಿತ್ನಿ ಶಾರು ಮಾಡೋಣ. ಹೌದಲ್ವೇ ಗಿರಿಜಕ್ಕ? ನೀನು ಹೇಳಿದೀಯ ಅಂದಮೇಲೆ ಸರಿ ಆಯ್ತು ಬಿಡು. ಕೆಲಸ ಶುರು ಮಾಡೋಣ. ಮಾತು ಜಾಸ್ತಿ, ಕೆಲಸ ಕಡಿಮೆ ಆದಂಗೆ ಆಗೈತೆ. ನೇಗಿಲು ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲೇ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು. ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ, ಸೃಷ್ಟಿಯ ನಿಯಮದೊಳವನೇ ಹೋಗಿ, ಪಾಡಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣು ಗಿಲನಾಶ್ರಯದಿ, ಮಣ್ಣು ಗಿಲನಾಶ್ರಯದಿ. ಗಂಗಾ ಏನತ್ತೆ? ನೀರು ತಂದಿಲ್ವೇ? ಅಯ್ಯೋ ತಂದಿನತ್ತೆ. ತುಂಬ ಬಾಯಾರಿಕೆ ಆಯ್ತಾ ಇದೆ ಕಣವ. ಒಂದು ತಮ್ಮಿಗೆ ನೀರು ತಗೊಂಬರವ. ಅಯ್ಯೋ ಅಷ್ಟೇ ತಾನೆ, ತರ್ತೀನಿ ರೀ. ಅಯ್ಯೋ ಇದೇನಿದು? ಎಲ್ಲರೂ ಮುಂದೆ ಮುಂದೆ ಹೋಯ್ತಾ ಇದ್ದಾರೆ, ನಾನು ಮಾತ್ರ ಹಿಂದೆ ಹಿಂದೆ ಬೀಳ್ತಿದ್ದೀನಲ್ಲಪ್ಪ. ಅಯ್ಯೋ ಶಿವನೇ, ಇದು ಏನಿದು? ಏನು ಕೆಲಸ ಮುಗಿಸೋ ಅವತಾರದಲ್ಲಿ ಇದ್ದೀರಾ? ಏನು ಕತೆ ಅಂತೀನಿ. ಒಳ್ಳೆ ಚೆನ್ನಾಗಿ ಮಾಡಿರೋ ಕೆಲಸನ ಮಾಡಬೇಕು, ಬೇಗ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಹಿಂಗೆ ಮಾಡೋದಲ್ಲ. ಯಾಕೆ ಶೋಭಾಕ ಹಿಂಗೆ ಹೇಳಕತ್ತೀಯೇ? ನಾವೇನು ಕೆಲಸ ಮಾಡ್ತಿಲ್ವೇ? ಅಯ್ಯೋ ಶಿವನೇ, ಗಿರ್ಜಕ್ಕ ನೀವು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಕಣಮ್ಮ. ಚೆನ್ನಾಗಿ ನೀಟಾಗಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತೀನಿ. ಒಳ್ಳೆ ಎಕ್ಸ್ಪ್ರೆಸ್ ರೈಲ್ ಥರ ಹೋಯ್ತಾ ಇದ್ದೀರಾ. ಬಿತ್ತನೆ ಸರಿಯಾಗಿ ಮಾಡಿರೋ ಇಲ್ವಾ ಅಂತ ಕೇಳಕತ್ತೀನಿ. ಹೌದೇ? ಅಲ್ಲ, ಸಾವಕಾಶ ಕೆಲಸ ಮಾಡೋರು ಎಲ್ಲರೂ ಸರಿಯಾಗಿ ಮಾಡ್ತಾರೆ. ಬಿರ್ಬಿರ್ನೆ ಕೆಲಸ ಮಾಡೋರೆಲ್ಲ ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಹೇಳ್ತಾ ಇದೆಯೇನಮ್ಮ? ನಮಗೇನು ಇವತ್ತೇ ಹೊಸ್ತಾಯಿನೇ ಕೆಲಸ ಮಾಡೋದು? ಓಯ್ಯ ಆ ರೀತಿ ಹೇಳ್ತಿಲ್ಲ ಕಣವ್ವ. ಚೆನ್ನಾಗಿ ಬಿತ್ತನೆ ಮಾಡಿ ಅಂತ ನಿಂಗೆ ಹೇಳ್ತಾ ಇರೋದು. ಅಲ್ಲ, ಈ ರೀತಿ ಹೋಯ್ತಾ ಇದ್ರೆ ನನ್ನ ನೋಡಿದ್ರೆ ಇನ್ನು ನಿಮ್ಮ ಹಿಂದೆ ಬರ್ತಾ ಇದ್ದೀನಿ. ಏನು ಸರಿಯಾಗಿ ಬಿತ್ತನೆ ಮಾಡಿರೋ ಇಲ್ವಾ? ಆಮೇಲೆ ಶ್ರೀಕಾಂತಪ್ಪನವರು ಕೆಲಸಕ್ಕೆ ಆಳುಗಳು ಬಂದರು, ಕ್ಯಾಮೆನೆ ಸರಿಯಾಗಿ ಮಾಡಿಲ್ಲ, ಬಿತ್ತನೆ ಬೀಜನೇ ಸರಿಯಾಗಿ ಹುಟ್ಟಿಲ್ಲ ಅಂತಾರೆ. ಆಮೇಲೆ ಶೋಭಕ್ಕ ನೋಡು, ನಾವು ಕ್ಯಾಮಿ ಮಾಡಿಲ್ಲ, ಬಿರ್ಬಿರ್ನೆ ಅಂತ ಮುಗಿಸ್ಬಿಟ್ಟು ಹೋಯ್ತೀವಿ ಅಂತಿದ್ದೀರಾ ನೀವು. ನಮಗೆ ನೋಡಿ ಎಷ್ಟು ನೀರು ಕುಡಿದ್ರೂ, ಬಿಂದಿಗೆ ಲೆಕ್ಕದಲ್ಲಿ ನೀರು ಕುಡಿದ್ರೂ ಬಾಯಾರಿಕೆ ತುಣಿತಾನೇ ಇಲ್ಲ. ಒಯ್ಯೋ ಇವನೇ ಗಿರ್ಜಕ್ಕ, ಪಾಪ ಮಾಡ್ಕೊಂಬೇಡ ಕಣವ. ನಾನು ಹಿಂದೆ ಬಿದ್ದೀನಿ, ನೀವು ಮುಂದೆ ಹೋಯ್ತಿದ್ದೀರಾ ಅಂತ ಹೇಳದೆ ಹೊಟ್ಟೇನೆ ಇಟ್ಟಕ್ಕೆ ಹಿಂಗೆ ಕೋಪ ಮಾಡ್ಕೊಳೋದು. ಸರಿ ಆಯ್ತು ಬಿಡು, ಏನು ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಹಿಂಗೇನೆ ಕ್ಯಾಮೆ ಮಾಡ್ತಾ ಮಾತಾಡ್ದೆ ಹೋದ್ರೆ ಬೇಜಾರು ಬರುತ್ತೆ ಅಂತ ಹೇಳಿದೆ. ಸುಮ್ಮನೆ ಸರಿ ಆಯ್ತು ಬಿಡು ಕಣವ. 1 ಗಂಟೆ ಆಯ್ತಾ ಬಂತೇನೋ, ಊಟಕ್ಕೆ ಮಾಡೋಣ ಬಿಡು. ಗಂಗವ್ವ ಊಟಕ್ಕಿಕ್ಕವ. ಟೈಮ್ ಎಷ್ಟಾಯ್ತೇನ? ಸೂರ್ಯ ಬೇರೆ ನೆತ್ತಿಗೆ ಬರಂಗೆ ಕಾಣಿಸ್ತೈತೆ. ಅಯ್ಯ ಗಿರ್ಜಕ್ಕ ಇರು ಕಣವ. ಯಾಕೆ ಕಣವ ಕೆಂಪವ, ಹಸುವಾಗಿಲ್ವೇ? ಅಯ್ಯ ಹಸುವಾಗೈತೆ ಕಣವ. ಇನ್ನೇನು ಸ್ವಲ್ಪ ಆಗ್ಬಿಟ್ರೆ ಬಿತ್ತನೆ ಕೆಲಸನೇ ಮುಗ್ದೋಗಿರುತ್ತೆ. ಆಮೇಲೆ ನಿಧಾನ ಕೂತ್ಕೊಂಡು ಕತೆ ಹೊಡೀತಾ ಊಟ ಮಾಡೋಣ ಕಣವ. ಕೆಲಸ ಮುಗಿಸ್ಬಿಟ್ರೆ ಒಂದು ಸೈಡ್ ಆಯ್ತು ತಾನೆ. ಆಮೇಲೆ ಕುಂತ್ಕೊಂಡು ಊಟ ಮಾಡ್ಕೊಂತ ಕತೆ ಹೇಳ್ಬೋದಲ್ವೇ? ಗಿರ್ಜವ್ವ, ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಕುಂತ್ಕೊಂಡು ಮಾತಾಡ್ತಾ ಇರ್ಬೋದು, ಕಷ್ಟ ಸುಖ ಹಂಚ್ಕೊಬೋದು. ಕ್ಯಾಮೆ ಪೋಸ್ಟ್ ಮುಗಿಲಿ. ಹೊಟ್ಟೆ ಹಸುವು ಯಾವಾಗ ಆಯ್ತಾ ಇರ್ತದೆ ಅದಕ್ಕೆ 3 ಹೊತ್ತು. ಮತ್ತೇನು ಕೆಲಸ ಹೊಟ್ಟಿಗೆ? ಹಸುವಾಯ್ತು ಕಣವ ಅಂತ ಬೆಲ್ಲ ಹೊಡೆಯೋದೇ ಅದಕ್ಕೆ ಕೆಲಸ. ಕ್ಯಾಮೆ ಮುಗಿಲಿ ಬಿಡು ಕಣವ. ಅಯ್ಯ ಸರಿ ಆಯ್ತು ಕಣವ, ನೀವೇ ಇಷ್ಟು ಹೇಳಿದ್ಮೇಲೆ ನನಗೇನು. ಕ್ಯಾಮೆ ಮುಗಿಸೋಣ ನಡಿ. ಏನೋ ಅಂದ್ಕೊಂಡಿದ್ದೆ ನಿಮ್ಮನ್ನೆಲ್ಲ. ಯಾಕೆ ಶ್ರೀಕಾಂತಪ್ಪನವ್ರೆ? ಅಲ್ಲ ಏನಿಲ್ಲ ಕಣವ್ವ. ಎಲ್ಲರ ಮನೆ ತಾವ ಹೋಗಿ ನಮ್ಮ ಮನೆ ಕೆಲ್ಸಕ್ಕೆ ಬನ್ನಿ ಅಂತ ಬೇಡ್ಕೊಂಡ್ರು ಯಾರೊಬ್ಬರು ಕ್ಯಾಮೆ ಮಾಡೋಕ್ಕೆ ಬರೋಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ಆದರೆ ನೀವು ಇಷ್ಟು ಜನ ಬಂದುಬಿಟ್ಟು ನಾನು ಮುಂದೆ ಅಂತ ಕೆಲಸ ಮಾಡೋಕೆ ಗೊತ್ತಿರಲ್ಲ, ಅದಕ್ಕೆ ಭಾಳ ಖುಷಿ ಆಯಿತು ಕಣವ್ವ. ನಿಮ್ಮ ಎಲ್ಲರೂ ಸಪೋರ್ಟ್ ಇಲ್ಲದೆ ಹೋದರೆ ಗೆದ್ದೇಲಿ ಬಿತ್ತನೆ ಮಾಡೋಕ್ಕಾಯ್ತಿತ್ತು, ಕೆಲಸನ ಮಾಡೋಕ್ಕಾಯ್ತಿತ್ತು ನಾನು. ಅಯ್ಯ ಶಿವನೇ, ಶ್ರೀಕಾಂತಪ್ಪನವ್ರೆ ಏನು ಯೋಚನೆ ಮಾಡಬೇಡಿ. ಒಂಚೂರು ತಲೆ ಖರ್ಚು ಮಾಡ್ಬೇಕು ಅಷ್ಟೇ. ನಾ ಮಾಡಿಲ್ವೇ? ತಿರುಪತಿ ತಿಮ್ಮಪ್ಪನ ದರ್ಶನ ತೋರಿಸಿಲ್ವೇ? ಕೆಂಪವ್ವಂಗೆ ಸರಸ್ವತಿ ಅವ್ವಂಗೆ ಇಬ್ಬರಿಗೂ ನೋಡಿ ಹಿಂಗೆ ಮಾಡ್ಬೇಕು ಹೊಟ್ಟೆ ಕಣವ. ನಿಮ್ಮ ಋಣ ನಮ್ಮ ಮೇಲೆ ಇಲ್ವೇ? ಊರವ್ರಿಗೆ ಏನೋ ಬುದ್ಧಿ ಗಿದ್ದಿಲ್ಲ ಅಂದ್ಬಿಟ್ಟು ತಿದ್ಕೊಂಡು ನಡಿತೀನಿ ಅನ್ನೋನಿಗೆ ಬೆಂಬಲವಾಗಿ ನಿಲ್ಲೋದು ಬಿಟ್ಬಿಟ್ಟು ಏನೇನೋ ಬಾಯಿ ಬಂದಾಗ ಮಾತಾಡ್ತಾರೆ ಅಂತೆ. ನಾವು ಹಂಗೆ ಮಾಡೋಕ್ಕಾಯ್ತದೆ? ನಿಮ್ಮ ಅನ್ನ ತಿಂದಿಲ್ವೇ? ಆಯಿತು ಕಣವ. ನಿಮ್ಮ ಸಾಯಕ್ಕೆ
ನಂದೊಂದು ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅತ್ತಿ, ಈ ವರ್ಷ ಭಾಳ ಫಂಕ್ಷನ್ ಐತೆ. ನಮ್ಮ ನೆಂಟ್ರಿಷ್ಟ್ರಾಗೆ, ನನ್ನ ಅಪ್ಪನ ಮನೆ ನೆಂಟ್ರಿಷ್ಟ್ನಾಗೆ ಎಲ್ಲ ಭಾಳ ಐತಿ. 2 ವರ್ಷ ಆಯಿತು ಸೀರೆ ತಗೊಳ್ದೇನೆ. ಈ ವರ್ಷ ತಗೊಳ್ಳೋಣ ಅನ್ಕೊಂಡಿನಿ. ನಿಮಗೂ ಏನಾರು ಬೇಕೆ? ನೀವು ದುಡ್ಡು ಗಿಡ್ಡು ಕೊಟ್ಬಿಟ್ರೆ ನಾನು ಹಂಗೆ ಪ್ಯಾಟಿಗೆ ಹೋಗ್ಬಿಟ್ಟು ಸೀರೆ ತಗೊಂಡು ಬ್ಲೌಸ್ನ ಹೊಲಿಯಾಕ ಹಾಕ್ಬಿಟ್ಟು ಬರ್ತೀನಿ ಅತ್ತೆ. ಅಯ್ಯೋ ಶಿವನೇ, ಏನವ್ವ, ಈ ರೀತಿ ಸೀರೆ ತಗೊಂಡು ನನ್ನ ಮಗನ ಏನು ಸಾಲಗಾರನನ್ನಾಗಿ ಮಾಡಬೇಕು ಅನ್ಕೊಂಡ್ಯ? ಏನು ಕತೆ ಅಂತೀನಿ. ನೋಡು, ಈ ವರ್ಷ ಏನು ಸೀರೆ ಗಿರಿ ಏನು ಬೇಡ. ಕಪಾಟ್ನಾಗ ಭಾಳ ಸೀರೆ ಅವೇ, ಅದ್ರನ್ನೇ ಐರನ್ ಮಾಡಿಬಿಟ್ಟು ಪಳ 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 ಅಂತ ಹೊಲಿಯಂಗೆ ಮಾಡಿಬಿಟ್ಟು ಈ ವರ್ಷದಾಗ ಸೀರೆ ಏನು ತಗೊಳ್ಳೋದು ಬೇಡ. ಈ ವರ್ಷ ಮುಗಿಸ್ಬಿಡು ಫಂಕ್ಷನ್ನ, ಮುಂದಿನ ವರ್ಷ ಕೊಡಿಸ್ತೀನಿ. ಅಲ್ಲ ಅತ್ತೇನೂ ಇಲ್ಲ, ಹೌದು ಅತ್ತೇನೂ ಇಲ್ಲ. ಒಳಗಡೆ ಹೋಗ್ಬಿಟ್ಟು ಕ್ಯಾಮೆ ಮಾಡೋದು ಬಿಟ್ಟು ಅಲ್ಲಿ ಮೊಬೈಲ್ನಾಗ ಟಿವಿಯಾಗ ಸೀರೆ ನೋಡ್ಬಿಟ್ಟು ಬಾಯಾಗೆ ಕಣ್ಣಾಗೆ ಜೋಲ್ ಸುರಿಸ್ತಿರ್ತಿರೋದನ್ನ ನಾನು ನೋಡ್ತೀನಿ. ಅಲ್ಲ ಕಣವ, ದುಡ್ದಿದ್ದಷ್ಟನ್ನು ನಿನಗೆ ಸೀರೆ ತರಕ್ಕೆ ಖರ್ಚು ಮಾಡಿ ಇಟ್ಬಿಟ್ರೆ ಸಂಸಾರ ನಡೆಸ್ಕೊಂಡು ಹೋಗೋದು ಹೆಂಗೆ? ಅಯ್ಯ, ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗ್ಬಿಟ್ಟು ಕ್ಯಾಮೆ ಮಾಡು. ಸರಿ ಆಯಿತು ಅತ್ತೆ. ಏನು ಮತ್ತೆ ಹೋಗಂತಂದು ಒಂದ್ಸರಿ ಹೇಳಿದ್ರೆ ಗೊತ್ತಾಗಕ್ಕಿಲ್ವೇ? ಇದೇನಿದಪ್ಪ? ಏನೋ ಮಗಳು ಮಾತಾಡೋ ಕೆಲಸ ಐತೆ, ಬರ್ತೀನಿ ಅಂದವಳು ಇನ್ನೂ ಬಂದಿಲ್ವೇ? ಯಾಕೆ ಇನ್ನು ತಡ ಮಾಡ್ತಾವಳೆ? ಹೋಳಿಯ ಏನು ಕಳಿಸಲ್ಲ ಅವನೇ? ಇಲ್ಲ ಹಂಗಲ್ಲ, ಏನು ಹೇಳಲ್ಲ. ಕಳಿಸ್ತಾವನೆ ಅವನು. ಇಟ್ಟೊತ್ತಿಗಾಗಲೇ ಬರ್ಬೇಕಿತ್ತಲ್ಲ. ಏನೋ ಮಾತಾಡೋದಿದೆ ಅಂತಂದ್ಲು ಅತ್ತೆ. ಅಯ್ಯೋ ಮೂದೇವಿ, ಇನ್ನು ಯಾಕೆ ಬಂದೆ ಕಣವ? ಅದು ಸೀರೆ. ಅಯ್ಯೋ ನಿನ್ನ ಮನೆ ಕಾಯೋಗ, ಸೀರೆ 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 ಅಂತ ಬೆಳಗಾಯಿಂದ ನನ್ನ ಪ್ರಾಣ ಹಿಡ್ತಿದ್ಯಲ್ಲ. ಅಲ್ಲ ಕಣವ, ಬರ್ಬಾರ್ದು ರೋಗ ಬಂದು ಸಾಯ್ಬಾರ್ದೆ, ಹಾವಾದ್ರೂ ಕಚ್ಚಬಾರ್ದೆ, ನಿಂಗೆ ಚೇಳಾದ್ರೆ ಚುಚ್ಚಬಾರ್ದೆ. ಅಯ್ಯೋ ನನ್ನ ಮನೆ ಕಾಯೋಗ. ಅಲ್ಲ ಕಣವ, ಅವಾಗಲೇ ಹೇಳ್ದೆ ತಾನೆ ಈ ವರ್ಷ ಕೊಡ್ಸಲ್ಲ ಅಂತ. ಸೀರೆ ಸೀರೆ ಅಂತ ಅವಾಗಿಂದ ಪ್ರಾಣ ಹಿಡ್ತಿದ್ಯಲ್ಲ ಕಣವ. ಈ ನೋಡೋ ಹೋಗಿ ಕೆಲಮೆ ಮಾಡಿದ್ರೆ ಸೋರಿ, ಇಲ್ಲ ಅಂದರೆ ಅಷ್ಟೇ ಕಣವ. ಏನೋ ಹೋಗ್ರಿ ಪಾಪ ಅಂದ್ಬಿಟ್ಟು ಪ್ರೀತಿನ ಕೇಳಲ್ಲ ಅಲ್ವೇ? ಹೋಯ್ತೀಯ ಇಲ್ಲ ದೊಣ್ಣೆ ತಂದು ಓಡಿಸ್ಬೇಕಾ? ಅಮ್ಮ, ಅಯ್ಯೋ ಮಗಳೇ, ಬಾರವ. ಇದೇನವ್ವ ಕೈಯಲ್ಲಿ ಸೀರೆ ತಗೊಬಂದಿದ್ಯಾ? ಅಮ್ಮ, ಬಾರವ ಕುತ್ಕೊಂಡು ಮಾತಾಡೋರಂತೆ. ಇದೇನವ್ವ ಇಟ್ಟು ಚೆನ್ನಾಗೈತೆ ರೇಷ್ಮೆ ಸೀರೆ, ಇಲ್ಲಿಗೆ ಯಾಕೆ ತಗೊಬಂದೆ ಕಣವ? ಯಾರ್ದು ಕಣವ ಇದು? ಅಯ್ಯೋ, ಇನ್ನು ಯಾರಿಗವ್ವ? ನಿಂಗೆ ತಗೊಬಂದಿರೋದು. ಅಯ್ಯೋ ಶಿವನಿ, ಹೌದೇ? ಎಷ್ಟು ಚೆನ್ನಾಗೈತೆ ರೇಷ್ಮೆ ಸೀರೆ ಕಂಡಂಗೈತಲ್ಲ ಕಣವ. ಅವ್ವ ರೇಷ್ಮೆ ಸೀರೆನೇ ಕಣವ್ವ. ಕಾಂಚೀಪುರಂಗೆ ಹೋಗಿದ್ನಲ್ಲ, ಹಂಗೆ ನಿನ್ನ ನೆನಪಾಯ್ತು, ನಿಂಗೂ ಒಂದು ಸೀರೆ ತಗೊಬಂದೀವ್ನಿ ಕಣವ. ನಿಂಗೆ ಬಲು ಇಷ್ಟ ಅಂತಾನೆ ತಗೊಬಂದಿರೋದು. ಹೌದೇ? ಭಾಳ ಚೆನ್ನಾಗೈತೆ ಕಣವ. ಎಷ್ಟು ಸೀರೆ ತಂದ್ಕೊಂಡೆ ಕಣವ? ಅಯ್ಯೋ ಏನಿಲ್ಲ ಅವ್ವ, 1-2-3 ಸೀರೆ ತಗೊಬಂದೀನಿ ಅಷ್ಟೇನೆ. ಹೌದೇ? ನನ್ನ ಒಳಿಯ ದೇವ್ರಂತವನು. ಮಗಿ ಹೇಳಿದ್ದೆಲ್ಲ ತಂದು ಕೊಡ್ತಾವನೆ. ಚೆನ್ನಾಗಿಟ್ಟಿರ್ಲಿ ಒಳಿಯನ್ನ. ಒಳ್ಳೇದಾಯ್ತು ಬಿಡು ಕಣವ. 1-2-3 ತಗೊಂಡಿಯೇ, ಇನ್ನೊಂದು 2 ತಗೊಳ್ಳೋದು ತಾನೆ. ನೆಂಟ್ರಾಗೆ ಓದ್ರ ನೆಂಟ್ರಾಗೆ ಅವ್ರ ಮನೆಯಾಗೆ ಇವ್ರ ಮನೆಯಾಗೆ ಫಂಕ್ಷನ್ ಬಂತು, ತಗೊಬಂದ್ಕೊಂಡ್ರೆ ಆಯ್ತಿತ್ತು ಅಲ್ವೇ? ನಾನು ಅದೇ ಅಂದೆ ನಮ್ಮ ಮನೆಯವ್ರ ಹತ್ರ, ಆದ್ರೆ ಯಾಕೋ ಮನಸ್ಸೇ ಮಾಡಿಲ್ಲ ಕಣವ್ವ. 3-4 ತೆಗೆಸ್ಕೊಟ್ಟಿರೋದೆ ಜಾಸ್ತಿ ಆಯಿತು, ಇನ್ನೇನು ತೆಗೆಸ್ಕೊಡ್ಲಿ ಅಂತ ಹೇಳ್ತಾವ್ರೆ. ಅಯ್ಯೋ ಹೌದ್ಯಾ? ಅವನಿಗೇನಾಯ್ತು? ಏನ ಹೆಣ್ತಿ ಹೇಳಿರೋದನ್ನ ಸೀರೆ ತೆಗೆಸ್ಕೊಡೋಕ್ಕಾಗದೆ ಇರೋಷ್ಟು ಬಡವಾದ್ನೆ ಅವನು. ಅಯ್ಯ ಅವನಿಗೆ ಏನಾಯ್ತು ಹೇಳ್ಬೇಕು ಅಂತೀನಿ. ಬುದ್ಧಿಗಿದ್ದು ಇಲ್ವೇ? ಅವ್ನು ದುಡಿಯೋದು ಹೆಣ್ತಿ ಮಕ್ಕಳಿಗೆ ಸಲುವಾಗಿ ಅಲ್ವೇ? ಇನ್ಯಾರು ಸಲುವಾಗಿ ಕೊಡ್ತಾನೆ? ಹೆಣ್ತಿ ಹೇಳಿರೋದನ್ನ ತೆಗೆಸ್ಕೊಡ್ಬೇಕು ತಾನೆ, ಕೊಡಿಸ್ಬೇಕಪ್ಪ. ಖುಷಿಯಾಗಿದ್ದರೆ ತಾನೆ ಮನೆ ಸಂಸಾರ ಅನ್ನೋದು ಚೆನ್ನಾಗಿರೋದು. ಇವನು ಹೇಳಿರೋದು ಮಾತು ಕೇಳ್ಬಿಟ್ಟು ಹೆಣ್ತಿಗೆ ಇನ್ನೊಂದು 2 ಸೀರೆ ಕೊಟ್ಟರೆ ಇವನು ಏನು ಕೈ ಸೇರಿ ಹೋಯ್ತಿತ್ತೆ. ಅತ್ತೆ, ಯಾಕತ್ತೆ ಏನಾಯಿತು? ನಿಮ್ಮ ಮಗಳಿಗೆ 3-4 ಸೀರೆ ಕೊಡಿಸಿದ್ರೂ ಇನ್ನೂ 1-2 ಸೀರೆ ಕೊಡಲಿ, ಇನ್ನೂ ತೆಗೆಸ್ಕೊಡ್ಲಿ ಅಂತ ಹೇಳ್ತಿದ್ದೀರಾ? ಯಾಕೆ ಕಣವ್ವ ಹೇಳ್ಬಾರ್ದೆ? ಅಲ್ಲಿ ಏನು ಕೋದಿ ಕೇಳಿಸ್ತಾ ಇದೆಯೇ? ನನ್ನ ಒಳಿಯ ದುಡಿಯೋದು ನನ್ನ ಮಗಳು ಮೊಮ್ಮಗಿ ಸಲುವಾಗೇನೆ. ಯಾಕತ್ತೆ ನಿಮ್ಮ ಮಗ ದುಡಿತಾ ಇರೋದು
ನನಗೆ ನನ್ನ ಮಗು ಸಲುವಾಗಲ್ವಾಗಿದ್ರೆ. ಓ, ನಿಮ್ಮ ಅಳಿಯ ದುಡಿಯೋದು ಮಗಳು ಮೊಮ್ಮಗು ಸಲುವಾಗಿ, ನಿಮ್ಮ ಮಗ ದುಡಿಯೋದು ಸಂಸಾರ ಸಲುವಾಗಿ, ಕುಟುಂಬದ ಸಲುವಾಗಿ ಅಲ್ವಾ ಅತ್ತೆ? ತುಂಬ ಚೆನ್ನಾಗಿದೆ ಅತ್ತೆ. ನಾನು ಒಂದು ಸೀರೆ ಕೊಡಿಸಿ ಅಂದಿದ ತಕ್ಷಣ ನಿಮ್ಮ ಮಗ ಸಾಲಗಾರ ಆಗೋಗ್ತಾನೆ ಅಂದ್ರಲ್ಲ, ನಿಮ್ಮ ಮಗಳಿಗೆ ನಿಮ್ಮ ಅಳಿಯ 3-4 ಸೀರೆ ಕೊಡಿಸಿದ್ರೂ ಸಾಲಗಾರ ಆಗಿಲ್ವೇ? ತುಂಬ ಚೆನ್ನಾಗಿದೆ ಅತ್ತೆ ನ್ಯಾಯ. ಮಗನಿಗೊಂದು ನ್ಯಾಯ, ಮಗಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯ, ಅಳಿಯನಿಗೊಂದು ನ್ಯಾಯ ಅಲ್ವೇ? ಮಗ ಆದರೆ ನಿಮ್ಮನ್ನೆಲ್ಲ ನಿಮ್ಮ ಕುಟುಂಬ ಅಂದ್ಕೊಂಡು ನನ್ನನ್ನು ಬೇರೆಯವಳನ್ನಾಗಿ ಮಾಡಿಸ್ಬೇಕು. ಅದೇ ನಿಮ್ಮ ಅಳಿಯ ಮಗಳಿಗೆ ಮೊಮ್ಮಗುಗೆ ಮಾತ್ರ ನೋಡ್ಕೊಡ್ಬೇಕು ಅಲ್ವಾ? ಅವನ ಅಪ್ಪ ಅಮ್ಮನ ನೋಡ್ಕೋಬಾರ್ದಲ್ವಾ? ಅವನಿಗೆ ಸಂಸಾರ ಕುಟುಂಬ ಅನ್ನೋದು ಇಲ್ವಾ? ತುಂಬ ಚೆನ್ನಾಗಿದೆ ಅತ್ತೆ ನಿಮ್ಮ ನ್ಯಾಯ. ಸರಿ ಹೋಯ್ತು. ಏನು ಹೇಳ್ತಾ ಇದ್ದೀರಾ ಅತ್ತಿಗೆ? ನಿಮ್ಮ ಅಮ್ಮನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಒಂದು ಸೀರೆ ಕೊಡಿಸಿ ನನ್ನ ಅಮ್ಮನ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳಿದ್ದಕ್ಕೆ ನಿಮ್ಮ ಅಣ್ಣ ನನಗೆ ಸೀರೆ ಕೊಡಿಸಿ ಸಾಲಗಾರ ಆಗಿದ್ದಾನಂತೆ. ಅಳಿಯ ಅಂದರೆ ಅವ್ರ ಅಳಿಯ ಅವ್ರ ಮಗಳಿಗೆ ಕೊಡಿಸಿದ್ದಕ್ಕೆ ಸಾಲಗಾರ ಆಗೋ ಚಿಂತೆನೇ ಇಲ್ಲ ಅವ್ರಿಗೆ. ಏನಮ್ಮ ಹೊತ್ತಿಗೆ ಏನು ಹೇಳ್ತಾ ಇದ್ದಾರೆ? ಅಯ್ಯೋ, ಅವಳೊಬ್ಳು ಹುಚ್ಚಿ, ಏನೇನೋ ಮಾತಾಡ್ತಾಳೆ ಬಿಡು. ಅಮ್ಮ, ಹೊತ್ತಿಗೆನೂ ನಿಮ್ಮ ಹತ್ರ ಸೀರೆ ಕೊಡಿಸಿ ಅಂತ ಕೇಳಿದ್ರ? ಯಾಕಮ್ಮ ಕೊಡಿಸಿಲ್ಲ? ಹಾಂ, ನನ್ನ ಹತ್ರ ಮಾತ್ರ ಅಯ್ಯೋ ಇನ್ನು ಸ್ವಲ್ಪ ಸೀರೆ ತಗೋಬೇಕಿತ್ತಮ್ಮ ಅಂತ ಎಷ್ಟು ನಗ್ನಗ್ತಾ ಹೇಳಿದ್ರಿ. ಆದರೆ ಹೊತ್ತಿಗೆ ಸೀರೆ ತಗೊಳ್ಳಿ ಅಂದರೆ ಅಣ್ಣ ಸಾಲಗಾರ ಆಗ್ತಾನೆ ಅಂತ ಬೈತಾ ಇದ್ದೀರಾ? ತಪ್ಪಲ್ವಮ್ಮ? ನನ್ನ ಥರನೇ ಈ ಮನೆ ಬಿಟ್ಟು ನಾನು ಗಂಡನ ಮನೆಗೆ ಹೋಗಿರೋ ಥರನೇ ಹೊತ್ತಿಗೆನೂ ಅಲ್ವಾ ಅವ್ರ ಅಮ್ಮನ ಅಪ್ಪನ ಎಲ್ಲರನ್ನು ಬಿಟ್ಟು ನಿಮ್ಮನೆ ನಂಬ್ಕೊ ಬಂದಿರೋದು. ನೀವೇ ಒಂದು ಸೀರೆ ತಗೊಳ್ಳೋಕ್ಕೂ ಈ ಥರ ಅಂದ್ಬಿಟ್ರೆ ಹೇಗಮ್ಮ? ನನಗೂ ನನ್ನ ಅತ್ತೆ ಇದೇ ಥರ ಹೇಳಿದರೆ ನನಗೂ ಹೇಗಾಗ್ತಿತ್ತಲ್ವ, ನೋವಾಗ್ತಿತ್ತು. ಅದೇ ಥರ ತಾನೇ. ನಿಜ ಮಗಳೇ, ಕ್ಷಮಿಸು. ನಾನು ನಿಮ್ಮ ಹೊತ್ತಿಗೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಜೊತೆಗೆ ನಿಮ್ಮ ಹೊತ್ತಿಗೆ ಕೇವಲ ಕೆಲಸದವಳು ಅಂತ ಅಂದ್ಕೊಂಡಿದ್ದೆ. ಕ್ಷಮಿಸು. ನೀನು ಮಗಳು ಹೇಗೋ ಹಾಗೆ ಅವಳು ಸೊಸೆ. ನಿಜ, ನೀನು ಇನ್ನೊಂದು ಮನೆಗೆ ಸೊಸೆ, ಅವಳು ಇನ್ನೊಂದು ಮನೆಗೆ ಸೊಸೆನೇ. ಮಗಳನ್ನು ಪ್ರೀತಿಯಿಂದ ನೋಡ್ಕೊಂಡಂಗೆ ಸೊಸೆನೂ ಪ್ರೀತಿಯಿಂದ ನೋಡಿಕೊಂಡ್ರೆ ಆ ಮನೆ ನಿಜವಾಗ್ಲೂ ನಂದು ಗೋಕುಲ ಆಗಿರುತ್ತೆ. ಕ್ಷಮಿಸಮ್ಮ. ಮಗಳೇ, ಸೊಸೆ, ಏನು ಯೋಚನೆ ಮಾಡಬೇಡ. ನಾನೇ ನಿನ್ನನ್ನು ಅಂಗಡಿಗೆ ಕರ್ಕೊಂಡೋಗಿ ನೀನು ಹೇಳಿರುವಷ್ಟು ಸೀರೆನ ಕೊಡಿಸ್ತೀನಿ, ಸರಿನಾ? ನಿಜವಾಗ್ಲೂ ಅತ್ತೆ? ಖಂಡಿತವಾಗ್ಲೂ. ಕ್ಷಮಿಸಮ್ಮ, ನಿನಗೆ ಮತ್ತು ನನ್ನ ಮಗಳಿಗೆ ಭೇದ ಭಾವ ಮಾಡಿರೋದಕ್ಕೆ. ಪರವಾಗಿಲ್ಲ ಅತ್ತೆ, ಈಗಾದ್ರೂ ನಿಮ್ಮ ಬುದ್ಧಿನ ತಿದ್ದುಕೊಂಡ್ರಲ್ಲ, ಅಷ್ಟೇ ಸಾಕು ನನಗೆ. ನಿಮ್ಗೆ ಈ ಕಥೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮಗಳು ಒಂದೇ, ಸೊಸೆನೂ ಒಂದೇ. 2 ತಕ್ಕಡಿಯ 2 ಪಾತ್ರಧಾರಿಗಳು ಅವರು ಅಷ್ಟೇ. ಮಗಳನ್ನು ತಲೆ ಮೇಲೆ ಹೊತ್ತು ಸೊಸೆಯನ್ನು ಚಪ್ಪಿ ಥರ ಬಿಡೋದು ತಪ್ಪು. ನಿಮ್ಮ ಮನೆಗೆ ಸೊಸೆಯಾಗಿ ಬಂದವಳು ಇನ್ನೊಂದು ಮನೆಗೆ ಮಗಳು, ನಿಮ್ಮ ಮನೆಯ ಮಗಳು ಇನ್ನೊಂದು ಮನೆಯ ಸೊಸೆ, ಮರಿಬೇಡಿ. ಎಷ್ಟು ದಿನ ಆಗೋತ್ತು ನನ್ನ ಗೆಳತಿಗೆ ಫೋನ್ ಹೊಡೆಯತ್ತೆ. ಇವತ್ತಾರು ಕುತ್ಕೊಂಡು ಗೆಳತಿಗೊಂದು ಫೋನ್ ಹೊಡೆಯೋಕ್ಕಾತು. ಬಾಬಾ. ಹಲೋ ಅನ್ಸೂಯ, ಆರಾಮನೆ? ಎಂತ ಮಾಡ್ತಿದ್ದೀಯ? ಮಳೆಗಾಲ ಎಲ್ಲ ಇದ್ದ? ಓ ಸುನಂದ, ಆರಾಮನೆ? ಎಷ್ಟು ದಿವಸ ಆಗೋತ್ತೆ ಮಾರೈತಿ? ಫೋನೇ ಮಾಡಿದ್ದಿಲ್ಲಲೇ. ನೋಡು, ನೀ ಫೋನ್ ಮಾಡ್ತೆ ಹೇಳ್ಕೊಂಡೆ ಇವತ್ತು ಕರೆಂಟ್ ಬಂದಂಗಿದ್ದು ನೋಡು. ಎಷ್ಟು ದಿವಸ ಆಗೋಯ್ತೆ ಮಾರಾಯ್ತಿ. ಕರೆಂಟ್ ಬಪ್ಪುವುದಕ್ಕೂ ನೀನು ಫೋನ್ ಹೊಡೆಯೋದಕ್ಕೂ ಸರಿ ಆಗೋತ್ತು ನೋಡು. ಓ ಹೌದನೇ ಮಾರಾಯ್ತಿ, ನಮ್ಮ ಮನೆ ಕತೆನೂ ಅದೇ ಅಲ್ಲೇ. ಎಷ್ಟು ದಿವಸ ಆಗೋಗಿತ್ತೆ ಮಾರಾಯ್ತಿ ಕರೆಂಟ್ನ ಮುಖ ನೋಡ್ದೇನೆಯ. ಹೌದೇ, UPS ಎಲ್ಲ ಇದ್ದೆ ನಮ್ಮ ಮನೇಲೆ. ಜನ್ರೇಟ್ರ್ ಒಂದು ಕಡಿಮೆ ಇದ್ದು ನೋಡು ಅಷ್ಟೇಯ. UPS ಎಷ್ಟು ದಿವಸ ಬತ್ತೆ ಅದು? ಇಟ್ಟು ಸಣ್ಣ ಪೆಟ್ಟಿಗೆ ಅದು, 5 ಇಂಚ್ ಉದ್ದ, ಒಂದು 6 ಇಂಚ್ ಅಗಲ ಇತ್ತು. ಅದರಲ್ಲೆಲ್ಲ ಎಷ್ಟು ಕರೆಂಟ್ ಹಿಡ್ಕೊಂಡು ಒಳಿತೆ. ಓ ಹೌದೇನೆ, ನಿಮ್ಮ ಮನೇಲಿ ಜನ್ರೇಟ್ರ್ ಇಲ್ಯೋ? ನಮ್ಮ ಮನೇಲಿ ಜನ್ರೇಟ್ರ್ ಇದ್ದೆ. ಆದರೆ ಎಂತ ಮಾಡೋದೆ ಮಾರಾಯ್ತಿ, ಪೆಟ್ರೋಲ್ ಕೊಡ್ತು ಇಲ್ಲಿ ಇಡಲೆ.
ಕಾರ್ ತಗೊಂಡು ಹೋಗಿ ಪೆಟ್ರೋಲ್ ತಗೊಂಬರಬೇಡಲೆ. ಹಂಗಾಗಿದ್ದೊಳದು ನೋಡು. ನಮ್ಮ ಮನೇಲಿ ಕಾರ್ ಇಲ್ಲೇ, ಅದು ಒಂದು ಸಮಸ್ಯೆ ಹೇಳ್ಕೊಂಡು ಜನ್ರೇಟ್ರ್ ಮಾತ್ರ ಆಫ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ನಿನಗೆ ಜನ್ರೇಟ್ರ್ ಇಲ್ಲಿಯೋ? ಅಯ್ಯೋ, ಜನ್ರೇಟ್ರ್ ಇದೀತೆ ನಮ್ಮ ಮನೆದು. ಅದು ಮೊನ್ನೆ ಗುಡುಗು ಮಳೆ ಬತ್ತಿದೀತೋ, ಅದನ್ನು ಹಚ್ಚಿ ಮಡ್ಕೊಂಡಿದೆ. ಈ ಜನ್ರೇಟ್ರ್ ಒಳದು ಡಮಗೊಟ್ಟು ಇವತ್ತು. ಓಹೋ, ನಿಮ್ಮ ಮನೇಲಿ ಕಾರ್ ಇಲ್ಲೇ, ಹಂಗಾಗಿ ಪೆಟ್ರೋಲ್ ತಪ್ಪಲಾಗ್ತಿಲ್ಲೇ. ಹೌದೌದು. ಮಳೆಗಾಲ ಬಂತು ಅಂದರೆ ಒಂದೆರಡು ಸಮಸ್ಯೆನೇ ನಮ್ಮದು ಮಾರೈತಿ. ಕೇಳವು ಯಾರೇ ನಮ್ಮಲ್ಲವ? ಇದ್ನಲ್ಲೇ ಮಾರೈತಿ, ಕೇಳಲೆ ಹೇಳ್ಕೊಂಡೆಯ. ಎಂಥ ಸಮಸ್ಯೆ ಆಯ್ಯೋತೆ ನಿನಗೆ? ಇನ್ನು ಎಂಥ ಸಮಸ್ಯೆ ಆಗವೆ ಮಾರೈತಿ? ಮಳೆಗಾಲ ಬಂತು ಅಂದ್ರೆ ಎರಡು ಸಮಸ್ಯೆ. ಅಚ್ಚಿಚ್ಚೆ ಮನೆಗೆ ಹೋಪ ಅಂದ್ರೆ ಹಳ್ಳ ತುಂಬಿಡ್ತು, ಟಿ ವಿ ನೋಡುವ ಅಂದ್ರೆ ಕರೆಂಟ್ ಇರ್ತಲೆ, ಗುಡುಗುತ್ತು, ಮಿಂಚ್ತು, ಮಳೆ ಜರ್ರ ಗುಡುಗು ಹೊಡ್ತಾಗ ಟಿ ವಿ ಹಚ್ಕೊಂಡ್ರು ಅದೇನು ಸೌಂಡ್ ಏನು ಬತ್ತಲೆ ಕೇಳ್ತೇ ಇಲ್ಲೇ. ಇನ್ನು ಎಂಥ ಸಮಸ್ಯೆ ಆಗವೆ ನಮಗೆ ಮಾರೈತಿ. ಮುಂಜಿ ಮದುವೆ ಹೋಪ ಅಂದ್ರೆ ಆಗ್ತಲೆ ಇಡೀ ಮೈಯಷ್ಟು ನೆನೆಸ್ಕೊಂಡು ಯಾರೇ ಹೋಗ್ತವೆ ಮದುವೆಗೆ ಮುಂಜಿಗೆ ಹೇಳುವಂಗೆ ಕಾಣ್ತು. ತಿಂಗಳು ಅವತ್ತನ್ನ ತಿಂಬಲ್ ಹೋಗೋದು ಬ್ಯಾಡಾಡುವಂಗೆ ಕಾಣುತ್ತೆ. ಅದೇನೋ ಹೌದು. ಆದರೆ ಮಳೆಗಾಲ ಶುರುವಾತು ಅಂದರೆ ತೋಟದ ಕೆಲಸಕ್ಕೆಲ್ಲ ಹೋಗೋ ಹೇಳಿಲ್ಲೇ, ಮನೆಯಲ್ಲೇ ಕುಂತ್ಕೊಂಡು ಇಸ್ಪೀಟ್ ಆಡ್ಲಾಗ್ತು, ಮಕ್ಕಳು ಸೌಂತಿಗೆ ಇಪ್ಪಲಾಗ್ತು. ಅಲ್ಲದೆ ಬೇಸಿಗೆಗಾಲದಲ್ಲಿ ಎಷ್ಟೊಂದು ಮದುವೆ ಎಲ್ಲ ತಿಂದಾತಲಿ, ಆ ಬಟ್ಟೆಯನ್ನೆಲ್ಲ ಪಟ್ಟಿ ಮಾಡಿ ಇಟ್ಕೊಂಬಲಾರು ಆಗ್ತು. ಇನ್ನು ಎಂತ ಆಗವೆ? ಬ್ಯಾಸಿಗೆ ಎಲ್ಲ ಬಂತು ಅಂದರೆ ಸೌದೆ ತುಂಬ್ಕೊಳ್ಳೋವು, ಇದು ಅತ್ಲಾಗೆ ತೋಟ ಸೌದೆ ಮಾಡ್ಕೊಳ್ಳೋವು, ಅಡಿಕೆ ಕೊಯ್ಕೊಳ್ಳೋವು, ಅಡಿಕೆ ಒಣಸ್ಕೊಳ್ಳೋವು, ಅಡಿಕೆ ಆರಿಸ್ಕೊಳ್ಳೋವು, ಎಷ್ಟೊಂದು ಕೆಲಸ ಎಲ್ಲ ಇರ್ತಲೆ. ಮಳೆಗಾಲದಲ್ಲಿ ಯಾರು ಕೆಲಸ ಇರ್ತಿಲ್ಲ, ಆರಾಮ್ ಕುಂತ್ಕೊಂಡು ಮನೇಲಿ ಟೈಮ್ ಪಾಸ್ ಮಾಡ್ಲಾಗ್ತೆ. ಅಯ್ಯೋ ಶಿವಾರಾಮ, ಮಳೇಲಿ ಕುತ್ಕೊಂಡು ಟೈಮ್ ಪಾಸ್ ಎಲ್ಲೇ ಮಾಡ್ಲಾಗ್ತು ಮಾರೈತಿ. ಕೊಟ್ಟಿಗೆಯಲ್ಲಿ ಇದ್ದ ದನಂಗ ಬಿಡ್ತ್ವನಿ ಏನು ಅಂಬೋಳು ಕರೆದು ಹಸಿ ಹುಲ್ಲು ಬೈನ್ಲ ಎಳ್ಕೊಂಡು ನಡಿ ಹೋಗಿ ಹಸಿ ಹುಲ್ಲು ಕೊಯ್ಕೊಂಬಪ್ಪಲೆ ಹೇಳಿ ಕಳಿಸ್ತಾನಮ್ಮ. ಆ ಹಸಿ ಹುಲ್ಲು ಕೊಯ್ಕೊಂಬಪ್ಪಲು ಹೋದರೆ ಕಾಲಕ್ಕೆ ಕೊಳತು ಉಂಬ್ಳ ಹತ್ತಿ ತಲೆವರೆಗೂ ಹತ್ತತ್ವಪ್ಪ ಮಾರೈತಿ. ಅವಕ್ಕೆ ಮತ್ತೆ ಎಲ್ಲೂ ಜಾಗ ಸಿಕ್ಕದ್ದೆಯ, ಎಲ್ಲೆಲ್ಲಿ ಕಚ್ಚವು ಹೇಳು ಗೊತ್ತಾಗದ್ದೆಯ. ಹುಲ್ಲು ಕೊಯ್ಕೊಂಡು ಬಪ್ಪಲ್ಲಿವರೆಗೆ 1 ಲೀಟ್ರ್ ರಕ್ತ ಹೋಗ್ತಿರ್ತು. ಕಾಲಂತೂ ಕೊಳೆದು ತಲೆ ಮೇಲೆ ಇಟ್ಕೊಳ್ಳವನ ಹೇಳುವಂಗಾಗ್ತೆ. ಎಂಥ ಕೇಳ್ತೀಯ ಮಾರೈತಿ, ಮಳೆಗಾಲ ಬಂದರೂ ಹಂಗೆ ಆಗ್ತು. 1-2 ಸಮಸ್ಯೆ ಇರ್ತಾನೆ ನಮಗೆ. ಈ ಮಳೆಗಾಲದಲ್ಲಿ ಮೈ ಎಷ್ಟು ಒದ್ದಿ ಮಾಡ್ಕೊಂಡು ಹೋಯ್ ಹುಲ್ಲು ಕೊಯ್ಕೊಂಬ ಬಂದ್ಕೊಂಡು ಬಂದು ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕುವ ಅಂದ್ರೆ ಕರೆಂಟ್ ಇರ್ತಿಲ್ಲ, ಒಲೆ ಬುಡ್ದಲ್ಲಿ ಒಣಸ್ಕೊಂಬ ಅಂದ್ರೆ ಸೌದಿ ಹೊರಲಾಗ್ತಿಲ್ಲ, ಸಿಲಿಂಡ್ರ್ ಗ್ಯಾಸ್ ಅಂತೂ ಮೊದಲೇ ಸಿಗುತ್ತಿಲ್ಲ. ಎಂತ ನೀನೆ ಸಿಲಿಂಡ್ರ್ ಗ್ಯಾಸ್ನ ಮೇಲೆ ಬಟ್ಟೆ ಒಣಗಿ ಹಾಕ್ತೇನೆ? ಅಯ್ಯ, ಅಡುಗೆ ಮಾಡಲು ಒಂದು ಆಗ್ತಪ್ಪ, ಬಟ್ಟೆ ಎಲ್ಲ ಒಣ ಹಾಕಲಾಗ್ತಾ? ಅಲ್ಲೇ ಅದೇನೋ ನಿಜನೇ ಮಾರೈತಿ, ಹಂಗಲ್ಲಾಳಲ್ಲ. ನಮಗೆ ಚಳಿ ಕಾಸ್ಕೊಂಬುಲಾದರೆ ಸಿಲಿಂಡ್ರ್ ಒಲೆ ಆದ್ರಿ ಅಂತದೆ, ಸೌದಿ ಒಲೆ ಆದ್ರಿ ಅಂತದೆ ಮಾರೈತಿ. ನಮಗೆ ಬೆಚ್ಚಂಗಾಗೋದು ಮುಖ್ಯ ಅಲ್ದೇನೆ. ಕಡೆಗೆ ನಿಮ್ಮನೇಲಿ ಕರೆಂಟು ಇವತ್ತೇ ಬಂದದ್ದು ಅಂದೆ, ಮೊನ್ನೆ ಎಲ್ಲ ಬಂದದ್ದು ಒಳಾದರೆ ಧಾರಾವಾಹಿ ಕತೆ ಯಾರು ಕೇಳುವಾಳಾಗಿತ್ತೆ. ಓ ಹೌದೇನೆ, ನಿನ್ನ ಹತ್ರ ಮೊಬೈಲ್ ಇಲ್ಲೇನೆ ಮಾರೈತಿ? ಮೊಬೈಲಲ್ಲಿ ಬತ್ತಲೆ ಎಲ್ಲ ಧಾರಾವಾಹಿ ಕತೆನೂ ಹಾಕ್ತವಲ್ಲಿ, ವಾರದ ಕತೆ ಹೇಳ್ಕೊಂಡು ಅದು ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳಿ. ನಿಮ್ಮನಲ್ಲಿ FTTH ಇಲ್ಲಿಯೋ? ಅದೇನೋ ವೈಫೈ ಬತ್ತಲ್ಲಿ, ನಮ್ಮನಿಗೆಲ್ಲ ಹಾಕ್ಸ್ಕೊಂಡ್ಯಾನು. ಎಲ್ಲರೂ ವಾರದಲ್ಲಿ ಒಂದಿನಾರು FTTH ಮಳೆಗಾಲದಲ್ಲಿ ರಿಪೇರಿ ಆಗ್ತಲೆ. ಆದಿನ ಒಂದಿನ ಬೆಳಗಾಯಿನ ಸಂಜೆ ಮುಟ FTTH ಹೋಗೋ ತನಕ ಮೊಬೈಲ್ ತಿಕ್ತಾ ಕೂತ್ಕೊಂಡ್ರಾತು ಹೇಳ್ಕೊಂಡು ಅದೇ ಮಾಡ್ತಾ ಕೂತ್ಕೊಂಡಿದ್ನೆ. ಅಷ್ಟರೊಳಗೆ ನಿನ್ನ ಫೋನ್ ಬಂತು, ಫೋನ್ ಎತ್ತದೆ ಮಾರೈತಿ, ನಿಂಗೂ ಬೇಜಾರಾಗಿ ಹೋಗ್ತು ಹೇಳ್ಕೊಂಡು. ಓ ಹೌದನೇ, ಅದು ಎಂತದೆ ಅದು FTTH ಅಂದರೆ? ಎಂತ ಅದರಲ್ಲಿ ಧಾರಾವಾಹಿ ಎಲ್ಲ ಕಾಣ್ತಾ? ಅಯ್ಯೋ ರಾಮ, ನೀ ಯಾವ ಕಾಲದಲ್ಲಿ ಇದ್ದೀಯೇ? ನಾನು ಮಳೆಗಾಲದಲ್ಲಿದ್ನೆ. ಓ ಹೌದಾ, ಮಳೆಗಾಲದಲ್ಲಿ ಇದೆಯಾ? ನೀ ಎಲ್ಲ ಬೇಸಿಗೆಗಾಲದಲ್ಲಿ ಇದ್ದೆ ಅಂದ್ಕೊಂಡಿದ್ನಲ್ಲೇ. ಅಯ್ಯೋ ಶಿವನೇ, ನಿನಗೆಂತ ಹೇಳವೆ ಮಾರೈತಿ. FTTH ಅಂದರೆ ಮತ್ತೆ ಎಂಥದ್ದು ಅಲ್ಲದೆ
ವೈಫೈಯ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಮೊಬೈಲಲ್ಲಿ ಎಲ್ಲದೂ ನೋಡ್ಲಾಗ್ತೇಳಿ ನಾ ಹೇಳಿದ್ದೆ. ಹಾಂ, ಇಂಟರ್ನೆಟ್ಟು. ಅಯ್ಯೋ ನಿನ್ನ. ಹಾಂ, ಹಂಗಾರೆ ನಿಮ್ಮ ಮನೇಲಿ ಇಲ್ಲೇಳಾತು. ಇದ್ದಿದ್ರೆ ನಿಂಗೆ ಇದ್ರ ಬಗ್ಗೆ ಗೊತ್ತಿದ್ದಿತ್ತು. ಹಾಂ, ಓಹೋ, ಅಲ್ಲದೆ ಒಂದು FTTH ತಗ, ಮುಂದಕ್ಕೆ ಬೇಸ್ಗಲ್ದೆಲ್ಲರೂ. ಅಬ್ಬಾ, ಅಯ್ಯೋ, ಕೆಮ್ಮಿ ಹಾಂ, ಹೊಟ್ಟೆ ಎಲ್ಲ ನೋವು ಬಂದೋತಪ್ಪ. ಹಾಂ, ಕಡು ಕೆಮ್ಮಿ. ಈ ಮಳೆಗಾಲ ಮಾತ್ರ ಯಾವಾಗ ಬಂದಾವತ್ತಾವಲ್ಲ. ಈ ಮುದುಕಿಯ ಯಮರಾಯ ಇನ್ನೂ ಎಷ್ಟು ನರಳಿಸ್ನೋ. ಸಾಕಾಯ್ತಪ್ಪ. ತೊಂಡಿ ಆಯಿ, ಅಯ್ಯೋ, ಈ ಒಂದು ವಾರ ಆಯ್ತು ಜ್ವರ ಬಪ್ಪೋದು ತೊಂಡಿ ಹಾಕೋದು, ಜ್ವರ ಬಪ್ಪೋದು ತೊಂಡಿ ಹಾಕೋದು ಬಿಡುತ್ತೆ ಇಲ್ಲಿಯೋದು ಮಾತ್ರ. ಅದೇಲಿ ಎಲ್ಲರೂ ಗೆತ್ತೆ ಬೆಲಿಂಗ್ ಹೋಯ್ ಒಂದು ಕೆಸರಿನ ಸೊಪ್ಪು ತಗೊಂಡ್ಬಂದ್ಕೊಂಡು ಕರ್ಕಲಿ ಮಾಡ್ಕೊಂಡು ಉಂಬ ಅಂದರೆ ಅದಕ್ಕೂ ಶಕ್ತಿ ಇಲ್ಲಿಯೋ. ಹಾಂ, ಕೂಳು ಬೇಯಿಸಾಕ ಬಂತು, ಯಾರು ಇದ್ದಿದ್ವಿ ಇಲ್ಲೇ, ನಾವೇ ಮಾಡ್ಕೊಂಬ ಅಂದ್ರು. ಈ ನಮ್ಮನೆ ಜ್ವರ ಬಂದು ಬಿದ್ದು ಇನ್ನು. ಹೇ ಜನಕ್ಕಾರು ಎಲ್ಲ ದೇವ್ರ ಹತ್ರ ಸರಿ ಮಾಡ್ಲೌತು. ಮಳೆ ಬಂದಿಲ್ಲ ಅಂದರೆ ಅಯ್ಯೋ ದೇವ, ಮಳೆ ಬಂದಿಲ್ಲ ಈ ವರ್ಷ ಬರಗಾಲ ಬಿಟ್ಟೋಗ್ತಾನ ಅಂದ. ಮಳೆಗಾಲ ಬಂದರೆ ಅಯ್ಯೋ ಮಳೆಗಾಲ ಬಿಟ್ಟಿದ್ದೇ ಇಲ್ಲ. ಏನು ರಪ 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 ರಪನೇ ಮಳೆಗಾಲ ಹೋಯ್ತು. ಬೇಜಾರು ಹಿಡಿಸ್ಬಿಟ್ಟತಪ್ಪ. ಹೇಳವು ನಾವೇ. ಅಲ್ಲ ಕೊಲ್ಲು ಗುಂಡಂಗೆ ಇದ್ದಿದ್ದೆ. ಈ ಜ್ವರ ಆಡೋದು ಯಾ ನಮನಿ ಮಾಡಿಬಿಟ್ಟತು, ಹಾಸಿಗೆ ಹಿಡಿಯೋ ಮಾಡಿಬಿಟ್ಟತು. ಅಯ್ಯಪ್ಪ. ಹೊರ ಬೆಂಕಿ ಆಯ್ಕಣ ಚಹಾ ಮಾಡ್ಕೊಂಡು ಕುಡಿವ ಅಂದರು ಅವತ್ಲೋ. ಹೆಚ್ಚಿನ ಮನೆಯವರು ಯಾರ್ಯಾರು ಬಂದ್ವಾ. ಈ ಮುದುಕಿ ಒಬ್ಬನೇ ಇದ್ದು ಈ ನಮ್ಮನೆ ಮಳೆ ಬರ್ತಾಯಿತ್ತು. ಇದ್ದೋ ಸತ್ತಿದ್ದೋ. ಹೊಳೆಯಲ್ಲಿ ಓದ್ಕೊಂಡು ಹೋತಾ ಎಂಥದ್ದು ಎಂತಾನು ನೋಡ್ಲಾರು ಬಂದುವ ಯಾರಿಲ್ಲೇ. ಅಲ್ಲ ಯಮುನಾ ಚಿಕ್ಕಿಯಾರು ಒಂದು ಪಾಠ ಬಂದು ಚಹಾ ಕುಡ್ಕೊಂಡು ಹೋಗ್ತನೇ ಹೇಳೋದಾಯ್ತು. ಅದು ಯಾವರಿಗೆ ಗೊತ್ತಾವಲ್ಲ. ಯಮುನಾ ಚಿಕ್ಕಿ ಬಂದಿದ್ರೆ ಹೋದ್ರ ಹತ್ರ ನನಗೆ 2 ದಿನ ಪಾಲು ಕೆಸನ್ ಸಪ್ಪನ ಕರಕ್ಲಿ ತಗೊಬಂದು ಮಾಡಿ ಹಾಕಿಕ್ ಹೋಗಿ ನೀನು ಉಂಡ್ಕೊಂಡು ಹೋಗು. ಹೇಳಾರು ಧ್ಯಾನ್ಸ್ದಿದ್ದೆ. ಒಂದು ಮಜ್ಜಿಗೆ ಬಾಟ್ಲಿ ಹಿಡ್ಕೊಂಡಾರು ಬೋತೀಪು. ಎಂಥದ ಈ ಪಟಿ ಮಳೆ ಹೇಳುವುದೇ ಬೈನ್ಲಿಯೋ. ಎನ್ಸೇನೆ ಹೊರಗೆ ಬಿದ್ಲೆ. ಎನ್ನಂಗೆ ಜ್ವರ ಬಂದು ಬಿತ್ತ ಎನ್ಸನ. ಈ ಮುದಿ ಗೂಬಿಗೆ ಅದೊಂದು ಮುದಿ ಗೂಬೆನೇ ಇದ್ದದ್ದಾಯಿತು. ಈಗ ಅದು ಏನು ನೋಡ್ಲು ಬರೋದಂಗೆ ಆಯ್ತು ಅಂದರೆ ನನಗೆ ಗೊತ್ತಿ ಯಾರಪ್ಪ. ಬಾಬಾ ಯಾ ನಮ್ನಿ ಮಾಡಿಯೋ. ಸುಶೀಲ್ ಚಿಕ್ಕಿ ಮನೆಗೆ ಹೋಗೋಳು ಧ್ಯಾನಿಸ್ಲೊಣಕಿ ಹೊನಿ ದಿನ ಇಲ್ಲ ನಾನು. ಈ ಮಳೆಗಾಲ ಆಡೋದು ಬಿಡ್ತೇ ಇಲ್ಲಿಯಲೇ. ಜಪ ಜಪ ಜಿಟಿ 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 ಕೊಡ್ತಾ ಹಳ್ಳ ತುಂಬಿ ತ್ವಾಡ್ದ ಮ್ಯಾಲಿಂದ ಹೊರದೊಯ್ದು ಯಮ್ಮನೆ ಸಾಯಂಕಾಲ ಹೊತ್ಕೊಂಡು ಹೋತು ಮಾರಾಯರ. ಎಂತ ಹೇಳೋದು. ಮಳೆ ಬಂದರೆ ತೊಳ್ಕೊಂಡು ಹೋಗಂಗೆ ಬತ್ತು, ಬಿಸಿಲು ಬಿದ್ದರೆ ಒಣಗಿ ಒಪ್ಪಂಗೆ ಬಿಸಿಲು ಬಿಡ್ತು. ಇದು ಈ ನಮ್ಮನೆ ಆದರೆ ಈ ವರ್ಷ ಎಂಥ ಕತೆ ನನಗೇನು ಬಗ್ಗೆ ಹೊರಿಯೋದಂಗೆ ಆಯ್ತಪ್ಪ. ಟಿ ವಿ ಅವೆಲ್ಲ ಹೇಳ್ತಿದ್ದ. ಈಗ ಒಂದು 15 ವರ್ಷದ ಹಿಂದೆ ಬರಗಾಲ ಬಂದಂಗೆ ಬತ್ತು ಹೋಳಿ. ಒಟ್ಟು ಬರಗಾಲ ಗೊಣ್ಣೆ ತಿನ್ಕೊಂಡು ಜೀವನ ಮಾಡೋದೇ ಬತ್ತಾ ಎನ್ಸನ. ಪಾಪ ಎಂತ ಮಾಡ್ತಿದ್ದು ನೋಡೋಕಾತು. ಹೇಳ್ದೆ ಅನ್ಸಿರೆ ಬರೀ ದಿನ ನೆನೆಸಿ ಹಾಕೋದಂದೇ ಬಿಟ್ಟರೆ ಮಾಡಿಸ್ಲೇ ಅವತ್ಲಿಯಲೆ. ಇನ್ನು ಯಾರನ್ನಲ್ಲ ಸುಶೀಲ್ ಚಿಕ್ಕಿಯ ನೆನೆಸಿ ಹೇಳಿ ಒಣಸಾಕ್ಲೋದ್ರ ಮನೆಗೆ ಹೋಗ್ಕಾತಲೆ. ಎಂತ ಮಾಡ್ತಿದ್ದು ನೋಡೋಕಾತು. ನನಗೂ ಮಾರಾಯಿರ ತೊಂಡಿ ಶುರುವಾಯೋದು. ಯಾವಾಗ ತೊಂಡಿ ಜ್ವರ ಬಂದು ಮನ್ಕೆಮ್ಮವಿದ್ದರೆ ಗೊತ್ತಾಗ್ತಲ್ಲ. ಆಸ್ಪತ್ರೆಗೆ ಹೋಪ ಅಂದರು ಯಾರು ಹೋಗ್ತಾಳವಂಗೆ ಕಾಣತ್ತು. ಮನೇಲಿ ಯಾರು ಬೀಳೋದೇ ಬೇಡ ಈ ಮಳೆಯಲ್ಲಿ. ಇನ್ನು ಆಸ್ಪತ್ರೆವರೆಗೆ ಹೋಗೋದು ಹ್ಯಾಂಗೆ ಮಾಡಿ. ಏ ರಾಮ, ಸುಶೀಲ್ ಚಿಕ್ಕಿ ಈ ನಮ್ಮನೆ ಮಳೆ ಬತ್ತಿದ್ದು ಯಾರ ಬದಿ ಕುಂತ್ಕೊಂಡು ಎಂತ ಮಾಡಿ ಅಣ್ಕಿದ್ದೆ ಮಾರಾಯ್ತಿ. ತೊಂಡೆ ಜ್ವರ ಬಂದು ಬೀಳುವೆ. ಮನೆ ಒಳಗೆ ಒಂದು ಹೊಟ್ಲ ಹಾಕೊಂಡು ಕುತ್ಕೊಂಬುದು ಬಿಟ್ಕೊಂಡು ಈ ವಯಸ್ಸಿನಲ್ಲಿ ರೋಡ್ ನೋಡ್ತು ಕುಂತ್ಕೊಂಡಿಯಲೆ. ಅದೇ ಆನು ಧ್ಯಾನ್ಸೆ ಸುಶೀಲ್ ಚಿಕ್ಕಿ ಎಂತ ಮಾಡ್ತಿದ್ದಾನೆ ನೋಡಿ ಹೋಗಾತು ಹೇಳ್ಕೊಂಡು ನೀ ಹಿಂಗತ್ತದು ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಂಡ್ರೆ ಏನಾದ್ರೂ ಬೇಯಿಸ್ಕತ್ತೀಯ ನೀನು. ಹಂಗಲ್ಲ ಒಳಗೆ ಹೋಗಿ ಕುತ್ಕಳೆ ಮಾರೈತಿ. ಒಂದು ಸ್ವೇಟ್ರ್ ಹಾಕೊಂಡ್ಲೆ, ಒಂದು ತಲೆ ಸ್ಕಾರ್ಪ್ ಕಟ್ಕೆಯಿಂದ್ಲೆ ಎನ್ಸು ಇಲ್ಲೇ. ಈ ವಯಸ್ಸಿನಲ್ಲಿ ಎಷ್ಟು ಬೆಚ್ಚಂಗಿರೋ ಇದ್ದವು ನೀ ಒಬ್ಬ ಆರಾಮಿಲ್ಲ ಹೇಳಾರೆ. ಕಂಬಳಿ ಕಟ್ಟು ಹೊತ್ಕೊಂಡು ಹೋಗೋವಾರು ಯಾರೋಳು ಈ ಮಳೇಲಿ. ತೋ ನಿನ್ನ. ಓ ಬಾ 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 ಯಮುನಾ ಚಿಕ್ಕಿ. ಅಬ್ಬಾ ಎಷ್ಟು ದಿನ ಆತೆ ಮಾರಾಯ್ತಿ. ನೀ ಬತ್ತೆ ಕಾದು ನೋಡು. ಶಬರಿ ಕಾದಂಗೆ ಕಾದನೇ ವಿನಃ ಶ್ರೀರಾಮನ ದರ್ಶನವೇ ಇಲ್ಲೇ ಮಾರಾಯ್ತಿ. ಅಯ್ಯೋ ಬಾ ಒಳಗೆ, ಮಳೆ ನಿಂತ್ಕೊಂಡು ಅಂತ ತುಯ್ತೇಪ್ಪ. ಬಾ ಒಳಗೆ. ಅಲ್ಲ ಒಳಗೆ ಬಪ್ಪದಾತು. ನನಗೆ ಮಾತ್ರ ವಯಸ್ಸಾರು ಗೊತ್ತಿದ್ದು. ಈ ವಯಸ್ಸಿನಲ್ಲಿ ನೀನು ಯಾರ ಬದಿಗೆ ಬಂದು ಕುತ್ಕೊಂಡಿಯಲೆ. ಒಳಗೆ ಹೋಗಿ ಕುತ್ಕೊಂಬುದು ಬಿಟ್ಕೊಂಡು ಮಳೆಗಾಲ ಗಾಳಿ ಅಂತ ಸಾಮಾನ್ಯ ಅಲ್ಲದೆ
ಹಾಂ ಅಂತ ಇಂದು ನೆನಪಂದ ನಿಮಗೆ? ಇಲ್ಲೇ ಮಾರಾಯ್ತಿ ದಿನಾ ನೆನಪತ್ತಿದ್ದೆ. ಸುಶೀಲ್ ಚಿಕ್ಕಿ ಮನೆ ಮ್ಯಾಲ ಮಾಡಿಂಗೆ ಮರ ಬೇರೆ ಇದ್ದು ಈ ನಮ್ನಿ ಗಾಳಿ ಮಳಿ ಆಗ್ತಿದ್ದು. ಇವೆಲ್ಲ ಮರ ಗಿರ ಮುರ್ಕೊಂಬಿದ್ದು ಸುಶೀಲ್ ಚಿಕ್ಕಿ ಹೊಡಿತಾ ಕಾಯಿ ಬಿತ್ತಾನ ಹೇಳಿ ದಿನಾ ನೆನ್ಪು ಮಾಡ್ಕೊತಿದ್ದೆ. ಮರೈತಿ ದೇವ್ರೆ ಹಂಗೊಂದು ಮಾಡಾಡ್ದಪ್ಪ, ಅದೊಂದು ಬಡಪಾಯಿ ಇದ್ದು ಹೊಡ್ಕೊಂಡು ಹೇಳಿ ದಿನಾ ನೆನ್ಪು ಮಾಡ್ಕೊತಿದ್ದೆ. ನಡಿ ಒಳಗೆ ಕೂತ್ಕೊಂಡಾರು ಸಮಾಚಾರ ಹೇಳುವ. ಈ ನಮ್ನಿ ಗಾಳಿ ಗಾಳಿ